ಬಟ್ ನನ್ಗನ್ಸುತ್ತೆ ಸ್ಪಿರಿಚುವಲ್ ಅಂದರೆ ಶಾಂತವಾಗಿರೋದ, ರಿಯಾಕ್ಟ್ ಮಾಡಿದೆ, ಜಗಳ ಮಾಡಿದೆ, ಕಿರಿಕಿರಿ ಮಾಡ್ಕೊಳ್ಳದೆ, ಎಲ್ಲ ಸೈಲೆಂಟ್, ಏನಾದರೂ ದೊಡ್ಡ ಜಗಳ ನಡೆದ್ರು ನಾನು ಸುಮ್ಮನೆ ಇಲ್ಲಿ ನಾನು ಸ್ಪಿರಿಚುವಲ್, ನಾನು ಹಿಂಗೆ ಆರಾಮಾಗಿ ಕೂತಿರ್ತೀನಿ ಅನ್ನೋದಾ? ಇವಾಗ ಯಾರ್ದೋ ಜಗಳ ಅಂತ ಅನಿಸ್ತಾ ಇದೆ, ನೀವು ಹೊರಗಡೆಗೆ ಮಾತ್ರ ಶಾಂತವಾಗಿದ್ದರೆ ಆಗೋ ಪ್ರಯೋಜನ ಆಗಲ್ಲ. ಒಳಗಡೆಯೂ ಪರಿಪೂರ್ಣ ಶಾಂತತೆ ಬರಬೇಕು. ಒಳಗಡೆ ಪರಿಪೂರ್ಣ ಶಾಂತಿ ಬಂದು ಹೊರಗೆ ಹೋಗಿ ಜಗಳನೇ ಮಾಡಿ. ಅಂದ್ರೆ ನಾವು ರಿಯಾಕ್ಟ್ ಆಗ್ಬೋದು, ನಮ್ಮ ಮನಸ್ಸು ರಿಯಾಕ್ಟ್ ಆಗಬಾರ್ದು, ನೀವು ರಿಯಾಕ್ಟ್ ಮಾಡಿ. ಜಗಳ ಆಡ್ತಾ ಇದ್ದಾಗ ಯಾರೋ ಬಂದು ಹೊಡಿತಾರೆ, ನೀವು ಹೊಡೆಸ್ಕೊಳ್ತೀರಾ ಸುಮ್ಮನೆ? ಆಗಿದ್ರೆ ಅದು ಆಧ್ಯಾತ್ಮಿಕತೆ ಅಲ್ಲ. ಹೊಡೆಸ್ಕೊಳ್ಳೋದನ್ನ ಅಧ್ಯಾತ್ಮ ಹೇಳಲ್ಲ. ಯಾರು ಹೊಡಿತಾ ಇದ್ರು ನೀನು ಹೊಡ್ತಾ ತಿನ್ನು, ನಿನ್ನ ಮನಸ್ಸು ಶಾಂತವಾಗಿರೋದು ಅಧ್ಯಾತ್ಮ ಹೇಳೋದಿಲ್ಲ. ಅಧ್ಯಾತ್ಮ ಹೇಳೋದು ನಿನ್ನ ಮನಸ್ಸನ್ನು ಶಾಂತವಾಗಿ ಇಟ್ಕೋ, ಯುದ್ಧಕ್ಕೆ ನಿಂತಾಗ ಯುದ್ಧವನ್ನೇ ಮಾಡು, ಜಗಳಕ್ಕೆ ನಿಂತಾಗ ಜಗಳವನ್ನೇ ಮಾಡು, ಆದರೆ ನಿನ್ನ ಮನಸ್ಸನ್ನು ಶಾಂತವಾಗಿ ಇಟ್ಕೋ. ಅಂದ್ರೆ ಆ ಸಿಚುವೇಶನ್, ಆ ವ್ಯಕ್ತಿಯನ್ನ ದ್ವೇಷ ಮಾಡ್ತಾ ಹೋಗ್ಬೇಡ ಜೀವನ ಪರ್ಯಂತ. ಆ ಕ್ಷಣಕ್ಕೇನೋ ಆಗಿದೆ, ರಿಯಾಕ್ಟ್ ಮಾಡಲೇಬೇಕಾಗ್ತದೆ. ರಿಯಾಕ್ಟ್ ಮಾಡದೇ ಇದ್ರೆ ಇನ್ನೂ ದೊಡ್ಡ ತಪ್ಪಾಗಬಹುದು. ಮಾಡಿ.